ಎಲ್ಲರಿಗೂ ನಮಸ್ಕಾರ. ಶಿಲ್ಪಾ ಕುಕ್ಕಿಂಗಿಗೆ ಸ್ವಾಗತ. ನೋಡ್ರಿ, ಸುಲಭವಾಗಿ ಉಳಿದ ರೊಟ್ಟಿಯಿಂದ ವಡೆ ಮಾಡೋದು ಹೇಗಂತ ನೋಡೋಣ್ರಿ. 2 ಥರ ಮಾಡೀನಿ ನೋಡ್ರಿ, ತುಂಬ ಸೂಪರಾಗಿ ಬರ್ತವೆ. ಈಗ ಖಡಕ್ ರೊಟ್ಟಿಯಿಂದ ವಡೆ ಮಾಡೋದು ಹೇಗಂತ ನೋಡೋಣ್ರಿ. ನೋಡ್ರಿ, ಇಲ್ಲಿ ನಾನು 2 ರೊಟ್ಟಿ ತೊಗೊಂಡು ನೋಡ್ರಿ. ನೀವು ಜಾಸ್ತಿ ಇದ್ರೆ ಜಾಸ್ತಿ ತೊಗೊಂಡಾದ್ರೂ ಮಾಡ್ಬೋದು ರೀ. ಈ ಥರ ಸೆಕೆಂಡ್ ರೊಟ್ಟಿ ಇದ್ರೆ ತಿನ್ನೋಕೆ ಬೇಜಾರು ಮಾಡ್ಕೊತಾರೆ ರೀ. ಈ ಥರ ವಡೆ ಮಾಡಿಕೊಟ್ರೆ ತಿಂತಾರೆ ನೋಡ್ರಿ, ತುಂಬ ಟೇಸ್ಟಾಗಿ ಬರ್ತವೆ. ಈಗ ಇವನ್ನ ಸಣ್ಣಗೆ ಮುರ್ಕೋಬೇಕ್ರಿ. ನೋಡ್ರಿ, ಈ ಥರ ಸಣ್ಣಗೆ ಮುರ್ಕಂದ್ರೆ ಮಿಕ್ಸರ್ ಹಾಕ್ಯನಕ್ಕೆ ಕರೆಕ್ಟ್ ಆಕೈತೆ ನೋಡ್ರಿ. ನೋಡ್ರಿ, ಈಗ ಓಸು ಮುರಿದು ಇಟ್ಕೊಳ್ಳೋಣ ನೋಡ್ರಿ. ಈ ಥರ ಜಾರಿ ಹಾಕ್ಯಂದನಿ. ಈಗ ಸಣ್ಣಗೆ ಮಿಕ್ಸರ್ ಹಾಕ್ಯಂಬರ್ತಾನೆ ನೋಡ್ರಿ. ನೋಡ್ರಿ, ಈ ಥರ ಮಿಕ್ಸರ್ ಹಾಕ್ಯಂಬಂದ ನೋಡ್ರಿ. ನೀವು ಸಾಣಿಸಿ ಆದ್ರೂ ತೊಗೋಬೋದ್ರಿ, ಹಂಗಾದ್ರೂ ತೊಗೋಬೋದ್ರಿ. ಇಲ್ಲಿ ನಾನು ನೀರು ಹಾಕಿ ನೆನೆಯಾಕೆ ಬಿಡ್ತಾನೆ ನೋಡ್ರಿ. ಈ ಥರ ನೀರು ಹಾಕಿ ನೆನೆಯಾಕೆ ಬಿಟ್ರೆ ಪೂರ ನೆನ್ಕೊಂತೈತೆ ನೋಡ್ರಿ. ನೆಂದು ಮೆದು ಹಾಕತ್ರಿ. ಒಮ್ಮಕ್ಲೆ ನೀರು ಹಾಕಬಾರ್ದ್ರಿ, ಸ್ವಲ್ಪ ನೋಡಿ ನೀರು ಹಾಕ್ಯಬೇಕು ನೋಡ್ರಿ. ನೋಡ್ರಿ, ಮುಚ್ಚಳ ಮುಚ್ಚಿ ನೆನೆಯಾಕೆ ಒಂದು 10 ನಿಮಿಷ ಬಿಡ್ತಾನೆ ನೋಡ್ರಿ. ನೋಡ್ರಿ, ಈಗ ನೆಂದೈತೇನ ನೋಡೋಣ್ರಿ. ನೋಡ್ರಿ, ಈ ಥರ ಮೆದು ಆಗ್ಬೇಕು ನೋಡ್ರಿ. ಕೈಗೆ ಹಿಂಗೆ ಪ್ರೆಶ್ ಮಾಡಿದ್ರೆ ಮೆದುವಾಗಿ ಬರ್ಬೇಕು ನೋಡ್ರಿ. ನೋಡ್ರಿ, ಚಿರೋಟಿ ರವಾನ ಹಸಿ ಮಾಡಿ ತೊಗೊಂಡು ನೋಡ್ರಿ. ಇಲ್ಲಿ ಟೋಟಲ್ 1.5 ಕಪ್ಪು ಚಿರೋಟಿ ರವೆ ಹಾಕ್ಯಂತಾನೆ ನೋಡ್ರಿ. ಈಗ 1 ಕಪ್ ಹಾಕ್ಯಾನಲ್ರಿ, ಈಗ ಮತ್ತು ಅರ್ಧ ಕಪ್ಪು ಹಾಕ್ಯಂದಾನೆ ನೋಡ್ರಿ. ಅರ್ಧ ಕಪ್ಪು ಅಕ್ಕಿ ಹಿಟ್ಟು ಹಾಕ್ಯಂತಾನೆ ನೋಡ್ರಿ. ಒಂದು ಲೋಟ ಮೊಸರು ಹಾಕ್ಯಂತಾನೆ ನೋಡ್ರಿ, ಗಟ್ಟಿ ಮೊಸರು. ಮೊಸರು ಹಾಕಿದ ಗುಟ್ಲೆ ಕಾಲಿಸಿಲ್ರಿ, ಕರೆಂಟ್ ಹೋಗಿತ್ತು. ಮುಚ್ಚಳ ಮುಚ್ಚಂಗೆ ಬಿಟ್ಟಿದ್ದೆ. ಈಗೆಲ್ಲ ತರಕಾರಿ ಹಾಕ್ಯಂದು ಕಾಲಿಸ್ತೇನೆ ನೋಡ್ರಿ. ಕೊತ್ತಂಬರಿ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೆ, ಕೊತ್ತಂಬರಿ ಹಾಕ್ಯಂತಾನೆ ನೋಡ್ರಿ. ಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವು, ರುಚಿ ತಕ್ಕಷ್ಟು ಉಪ್ಪು ಹಾಕ್ಯಂತಾನೆ ನೋಡ್ರಿ. ಒಂದು ಚಿಟಿಗೆ ಅಷ್ಟು ಸೋಡಾ ಹಾಕ್ಯಂತಾನೆ ನೋಡ್ರಿ. ಒಂದು ಸ್ವಲ್ಪ ಜೀರಿಗೆನ ಹಾಕ್ಯಂತಾನೆ ನೋಡ್ರಿ. ನಾವು ಬಜ್ಜಿ ಮಾಡಲಿ, ಬೋಂಡ ಮಾಡಲಿ, ಪಕೋಡ ಮಾಡಲಿ, ಈ ಥರ ಅಜ್ವಾನರ ಜೀರಿಗೆರ ಹಾಕಿ ಮಾಡ್ಕೋಬೇಕು ನೋಡ್ರಿ. ಅಂದ್ರೆ ಆರೋಗ್ಯಕ್ಕೆ ಒಳ್ಳೇದು ರೀ. ನೋಡ್ರಿ, ಒಂದು ಸ್ವಲ್ಪ ಮ್ಯಾಗ ನೀರು ಹಾಕಿಲ್ರಿ, ನಾನು ಮೊಸರು ಹಾಕಿ ಕಾಲಿಸ್ಕೊಂಡಾನೆ ನೋಡ್ರಿ. ಉಳ್ಳಾಗಡ್ಡಿ ನೀರು ಹೊಡಿತೈತ್ರಿ. ಕೊತ್ತಂಬರಿ ತೊಳೆದು ಇಟ್ಕೊಂಡಿರ್ತಾವಲ್ರಿ, ಅದು ನೀರು ಹೊಡಿತೈತಿ. ಈ ಥರ ಫ್ರೆಶ್ ಮಾಡಿ ಕಾಲಿಸ್ಬೇಕು ರೀ. ಫ್ರೆಶ್ ಮಾಡಿ ಕಾಲಿಸಿದ್ರೆ ಆ ಥರ ನೀರು ಹೊಡೆದು ಕರೆಕ್ಟ್ ಹದ ಬಂದೈತೆ ನೋಡ್ರಿ. ನೋಡ್ರಿ, ಒಂದು ಪ್ಲೇಟ್ನ ನೀರು ಹಾಕ್ಯಂದು ಈ ಥರ ನೀರು ಹಚ್ಕೋಬೇಕ್ರಿ ಕೈಗೆ. ನೋಡ್ರಿ, ಈ ಥರ ನೀರು ಹಚ್ಕೊಂಡು ಹಿಟ್ಟು ತೊಗೊಂಡು ಈ ಥರ ದುಂಡಗೆ ಮಾಡ್ಕೊಂಡು ಫ್ರೆಶ್ ಮಾಡ್ಕೋಬೇಕು ನೋಡ್ರಿ. ನೋಡ್ರಿ, ಇಷ್ಟ ಸಿಂಪಲ್ಲಾಗಿ ವಡೆ ಮಾಡ್ಬೋದು ರೀ. ನೋಡ್ರಿ, ಈಗ ಎಣ್ಣೆ ಕಾದೈತಿ. ಒಂದೊಂದು ವಡೆ ಹಾಕ್ಯಂತೀನಿ ನೋಡ್ರಿ. ಒಮ್ಮಕ್ಲೆ ಕೈ ಆಡಬಾರ್ದು ರೀ. ಒಂದು ಸ್ವಲ್ಪ ಕೆಂಪಾಗಿಂದ ಕೈ ಆಡ್ಕೋಬೇಕು ನೋಡ್ರಿ. ಫಸ್ಟ್ ಹಾಕಿದ್ದು ಒಂದು ಸ್ವಲ್ಪ ಬೆಂದೈತೆ ನೋಡ್ರಿ. ಈಗ ನಿಧಾನಕ್ಕೆ ಓಸು ಹೊಳಿಸ್ಕೊಂತೀನಿ ನೋಡ್ರಿ. ಯಾರು ಹೊಸಬರು ನೋಡ್ತಾ ಇದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೋಡ್ರಿ, ವಡೆ ರೆಡಿ ಆದ ನೋಡ್ರಿ. ಈ ಥರ ಕೆಂಪಾಗ ಬೇಯ್ಬೇಕು ರೀ.
ನೋಡಿರಿ ಈಗ ಇದೇ ಥರ ಓಸು ಮಾಡ್ಕೊಂಡು ಸರ್ವ್ ಮಾಡಿ ತೋರಿಸ್ತೀನಿ ರೀ. ನೋಡಿರಿ 2 ಥರ ಮಾಡೀನಿ ನೋಡಿರಿ. ಈ ಥರ ಹೋಲಾದರೂ ಮಾಡ್ಕೊಬೋದು ರೀ, ಹಂಗಾದ್ರೂ ವಡೆ ತಟ್ಕೊಬೋದು ರೀ. ನೀವು ಒಮ್ಮೆ ಮಾಡಿ ನೋಡಿರಿ ಈ ಥರ, ಅಷ್ಟು ಟೇಸ್ಟ್ ಅಂದ್ರೆ ಅಷ್ಟು ಟೇಸ್ಟ್ ಆಕವ್ರಿ. ನೋಡಿರಿ ಮುರಿದು ತೋರಿಸ್ತೀನಿ. ಒಂದೀಟು ಎಣ್ಣೆ ಹಿಡ್ದಿಲ್ಲ ರೀ, ಒಳಗೆ ಅಷ್ಟು ಕ್ರಿಸ್ಪಿಯಾಗಿ ಅದಾವು. ಈರುಳ್ಳಿ ಕೊತ್ತಂಬರಿ ತುಂಬ ಟೇಸ್ಟ್ ಆಗೈತೆ ನೋಡಿರಿ. ನೀವು ಒಮ್ಮೆ ಮಾಡಿ ನೋಡಿದ್ರೆ ಪದೇ ಪದೇ ಮಾಡ್ಕೊಂಡು ತಿಂತೀರಿ, ಅಷ್ಟು ಟೇಸ್ಟಾಗಿರ್ತೈತಿ. ನೋಡಿರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ.